ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಸಾಮಾನ್ಯವಾಗಿ ಎಲ್ಲರೂ ಮುಖದ ಸೌಂದರ್ಯಕ್ಕೆ ಹೆಚ್ಚಿನ ಗಮನ ಕೊಡ್ತಾರೆ. ಹಲವಾರು ಫೇರ್ನೆಸ್ ಕ್ರೀಮ್ಗಳನ್ನ, ಕ್ರೀಮ್ಗಳನ್ನೆಲ್ಲ ಅಪ್ಲೈ ಮಾಡಿ ಮುಖದ ಒಂದು ಸೌಂದರ್ಯ, ಬಣ್ಣ, ಕಾಂತಿ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆದರೆ ಅವರು ಕುತ್ತಿಗೆ ಬಗ್ಗೆ ಅವರು ಗಮನ ಕೊಟ್ಟಿರೋದಿಲ್ಲ. ಹಾಗಾಗಿ ನೀವು ನೋಡಿರ್ಬೋದು, ಯಾರೇ ಇರ್ಬೋದು, ಹೆಚ್ಚಿನ ಜನ ಮುಖದ ಬಣ್ಣನೇ ಒಂದು ರೀತಿ ಇರ್ತದೆ, ಕುತ್ತಿಗೆಯ ಭಾಗದ ಬಣ್ಣನೇ ಒಂದು ರೀತಿ ಇರ್ತದೆ. ಕುತ್ತಿಗೆ ಚರ್ಮದಲ್ಲಿ ಕಪ್ಪು ಕಲೆಗಳಿರ್ತದೆ ಅಥವಾ ರಿಂಕಲ್ಸ್ ಆಗಿರ್ತದೆ. ಈ ರೀತಿ ಎಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಆದರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕುತ್ತಿಗೆಯ ಚರ್ಮದ ಒಂದು ಆರೈಕೆ ಯಾವ ರೀತಿ ಮಾಡ್ಕೋಬೇಕು, ಅದರ ಒಂದು ಬಣ್ಣ ಕಾಂಪ್ಲೆಕ್ಷನ್ನ ಯಾವ ರೀತಿ ಹೆಚ್ಚು ಮಾಡ್ಕೋಬೇಕು, ಈ ರಿಂಕಲ್ಸ್ಗಳನ್ನ ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಕುತ್ತಿಗೆ ಭಾಗದ ಒಂದು ಆರೈಕೆ ಯಾವ ರೀತಿ ಮಾಡಬೇಕು ಅಂತಂದರೆ, ಮೊಟ್ಟೆಯ ಒಂದು ಬಿಳಿ ಭಾಗನ 1 ಚಮಚ ತಗೊಳ್ಳಿ. ಅದರ ಜೊತೆಗೆ 1 ಚಮಚ ಜೇನುತುಪ್ಪ, ಎರಡನ್ನು ಮಿಶ್ರಣ ಮಾಡಿ ಕುತ್ತಿಗೆಯ ಭಾಗಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ತಣ್ಣೀರಿನಲ್ಲಿ ತೊಳೆಯುವುದರಿಂದ ಕುತ್ತಿಗೆಯ ಎಲಾಸ್ಟಿಸಿಟಿ, ಕುತ್ತಿಗೆ ಚರ್ಮದ ಒಂದು ಎಲಾಸ್ಟಿಸಿಟಿನ ನಾವು ಕಾಪಾಡ್ಕೋಬಹುದು. ಹಾಗೂ ಕಪ್ಪು ಕಲೆಗಳಿದ್ದರೆ ನಿವಾರಣೆ ಆಗ್ತದೆ. ಇನ್ನು ಮೊಟ್ಟೆಯ ಬಿಳಿ ಭಾಗಕ್ಕೆ 1 ಚಮಚ ಮೊಟ್ಟೆಯ ಬಿಳಿ ಭಾಗಕ್ಕೆ 1 ಚಮಚ ಅಲೋವೆರಾ, ಲೋಳೆ ಸರದ ತಿರುಳು, ಅಲೋವೆರಾ ಜೆಲ್ಲನ್ನು ಮಿಶ್ರಣ ಮಾಡಿ ಕುತ್ತಿಗೆಯ ಸುತ್ತಲೂ ಹಚ್ಚಿ ಸ್ವಲ್ಪ ಸಮಯದ ನಂತರ ಉಗುರು ಬೆಚ್ಚನ ನೀರಿನಲ್ಲಿ ತೊಳೆಯೋದ್ರಿಂದ ಕುತ್ತಿಗೆಯ ಚರ್ಮದ ಒಂದು ಕಲೆಗಳು ಹಾಗೂ ಕಪ್ಪು ಕಲೆಗಳು ನಿವಾರಣೆ ಆಗ್ತದೆ. ಎಲಾಸ್ಟಿಸಿಟಿನ ನಾವು ಕಾಪಾಡ್ಕೋಬಹುದು. ಹಾಗೂ 1 ಚಮಚ ಕಾಫಿ ಪುಡಿಗೆ 1 ಚಮಚ ಗೋಧಿ ಹಿಟ್ಟು ಹಾಗೂ 1 ಚಮಚ ಅಲೋವೆರಾ ಜೆಲ್, ಈ 3 ಮಿಶ್ರಣ ಮಾಡಿ ಕುತ್ತಿಗೆ ಭಾಗಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ತೊಳೆಯೋದ್ರಿಂದ ಕುತ್ತಿಗೆ ಚರ್ಮದ ಒಂದು ಕಾಂತಿಯನ್ನು ನಾವು ಕಾಪಾಡ್ಕೋಬಹುದು. ಹಾಗೂ ಬಾಳೆಹಣ್ಣನ್ನು ಚೆನ್ನಾಗಿ ಕಿವುಚಿ, ಆ ಕಿವುಚಿದ ಬಾಳೆಹಣ್ಣಿಗೆ ಸ್ವಲ್ಪ ಮೊಸರನ್ನು ಮಿಶ್ರಣ ಮಾಡಿ ಆ ಒಂದು ಮಿಶ್ರಣವನ್ನು ಕುತ್ತಿಗೆಗೆ ಹಚ್ಚಿ ಒಂದು ಅರ್ಧ ಗಂಟೆಯ ನಂತರ ಅದನ್ನು ತೆಗೆಯೋದ್ರಿಂದ ಕುತ್ತಿಗೆ ಚರ್ಮದ ಒಂದು ಎಲಾಸ್ಟಿಸಿಟಿ, ಕಪ್ಪು ಕಲೆಗಳು ನಿವಾರಣೆ ಆಗ್ತದೆ, ಆರೋಗ್ಯದಿಂದ ಇರಬಹುದು. ಹಾಗೂ 2 ಚಮಚ ಆಲಿವ್ ಆಯಿಲ್ ತಗೊಳ್ಳಿ. ಅದಕ್ಕೆ 5 ಹನಿ ನಿಂಬೆ ರಸ ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ಕುತ್ತಿಗೆಗೆ ಹಚ್ಚಿ ಅಪ್ವರ್ಡ್ ಡೈರೆಕ್ಷನ್ನಲ್ಲಿ, ಅಂದರೆ ಮೇಲ್ಭಾಗ ಬರೋಂಗೆ ಅಪ್ವರ್ಡ್ ಡೈರೆಕ್ಷನ್ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಕುತ್ತಿಗೆ ಭಾಗದಲ್ಲಿರ್ತಕ್ಕಂಥ ಕೊಳೆ, ಕಲೆಗಳು, ಕಪ್ಪು ಕಲೆಗಳು ನಿವಾರಣೆ ಆಗ್ತದೆ, ರಿಂಕಲ್ಸ್ಗಳು ಕ್ರಿಯೆ ಆಗ್ತದೆ ಹಾಗೂ ಚರ್ಮ ಕಾಂತಿಯುತವಾಗ್ತದೆ. ಹಾಗೂ ಪ್ರಮುಖವಾಗಿ 1 ಚಮಚ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನಿಂಬೆ ರಸ, ಅರ್ಧ ಚಮಚ ನಿಂಬೆ ರಸ, ಎರಡನ್ನು ಮಿಶ್ರಣ ಮಾಡಿ ಕುತ್ತಿಗೆಗೆ ಚೆನ್ನಾಗಿ ಸ್ಕ್ರಬ್ ಮಾಡೋದ್ರಿಂದ ಈ ಒಂದು ಕುತ್ತಿಗೆ ಭಾಗದಲ್ಲಿರ್ತಕ್ಕಂಥ ಕಲೆಗಳು ನಿವಾರಣೆ ಆಗ್ತದೆ, ಕಪ್ಪು ಕಲೆಗಳ ನಿವಾರಣೆ ಆಗ್ತದೆ. ಇನ್ನು ಪಪ್ಪಾಯನ ಚೆನ್ನಾಗಿ ಕಿವುಚಿ ಆ ಪಪ್ಪಾಯಕ್ಕೆ ಸ್ವಲ್ಪ ಜೇನುತುಪ್ಪ ಮಿಶ್ರಣ ಮಾಡಿ ಆ ಒಂದು ಪ್ಯಾಕ್ನ ಕುತ್ತಿಗೆಗೆ ಹಾಕ್ಕೊಂಡು ಸ್ವಲ್ಪ ಸಮಯದ ನಂತರ ತೊಳೆಯೋದ್ರಿಂದ ಕುತ್ತಿಗೆ ಭಾಗದಲ್ಲಿರ್ತಕ್ಕಂತಹ ಕಲೆಗಳು, ರಿಂಕಲ್ಸ್ಗಳು ನಿವಾರಣೆ ಆಗ್ತದೆ. ಹಾಗೂ ಮಾಯಿಶ್ಚರೈಸರ್ಸ್ನ ರೆಗ್ಯುಲರ್ ಆಗಿ ಕುತ್ತಿಗೆ ಭಾಗದಲ್ಲಿ ಸುತ್ತ ಹಚ್ಚೋದ್ರಿಂದ ಕುತ್ತಿಗೆ ಚರ್ಮದ ಒಂದು ಕಾಂತಿಯನ್ನು ಕಾಪಾಡ್ಕೋಬಹುದು. ಈ ಥರ ನೀವು ಸನ್ಸ್ಕ್ರೀನ್ ಲೋಷನ್ಗಳನ್ನ, ಮಾಯಿಶ್ಚರೈಸರ್ಗಳನ್ನ ಹಚ್ಚೋದ್ರಿಂದ ಬಿಸಿಲಿನ ತಾಪಮಾನದಿಂದ ಆಗ್ತಕ್ಕಂತಹ ಚರ್ಮದ ಮೇಲಿನ ಒಂದು ಅಡ್ಡ ಪರಿಣಾಮಗಳು ಆಗೋದಿಲ್ಲ. ಕುತ್ತಿಗೆಯ ಒಂದು ಚರ್ಮದ ಒಂದು ಕಾಂತಿಯನ್ನು, ಕುತ್ತಿಗೆ ಚರ್ಮದ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.